So hello ಮಕ್ಕಳೇ, the differential equation in question ಇದು the differential equation of the family of circles passing through the points 0, 2 and 0, -2 is ನೋಡಿ ಇದು equation of circle ಇದೆ 11th ಸ್ಟ್ಯಾಂಡರ್ಡ್ ನಲ್ಲಿ ಕಲಿಸಿರ್ತಾರೆ. ಇದರೊಳಗೆ ಏನು ಮಾಡಬೇಕು, ಇದರೊಳಗೆ ಎರಡು ಮೆಥಡ್ ಇದೆ, ಡೈರೆಕ್ಟ್ ಮೆಥಡ್ ಒಂದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಯೂಸ್ ಮಾಡ್ಬೋದು. ನಾನು ಫ್ಯಾಮಿಲಿ ಆಫ್ ಸರ್ಕಲ್ಸ್ ಎಲ್ಲ ಡೈರೆಕ್ಟ್ ಮೆಥಡ್ ಮಾಡ್ತಿದ್ದೀನಿ, ಯಾಕಂದರೆ KCTಯಲ್ಲಿ ಡೈರೆಕ್ಟಾಗಿ ಮಾಡ್ಬೋದು, ಅವ್ರಲ್ಲಿ ಮೆಥಡ್ ಏನು ಕೇಳಲ್ಲ. ಇಲ್ಲಿ 0, 2 ಈ ಪಾಯಿಂಟ್ನ ಇದರೊಳಗೆ ಸ್ಯಾಟಿಸ್ಫೈ ಮಾಡಿ, ಪ್ಲಸ್ 0 ಪ್ಲಸ್ 4f ಪ್ಲಸ್ c = 0 ಇದಾಗುತ್ತೆ. 4 + 4f + c = 0. ಇದು ಈ ನಂಬರ್ ಈ ಪಾಯಿಂಟ್ ಹಾಕಿದಾಗ ಸಿಗುತ್ತೆ. ಈ ಪಾಯಿಂಟ್ನಲ್ಲಿ 0, -2 ಹಾಕ್ತೀನಿ. 0 + -4 + 4 + 0 -4f + c = 0. ಸೊ ಇದಾಗುತ್ತೆ 4 - 4f + c = 0. ಇವೆರಡರಲ್ಲಿ ನಾನು ಎಲಿಮಿನೇಟ್ ಮಾಡಬೇಕಂದ್ರೆ ಇದನ್ನು ಮೈನಸ್, ಇದು ಫಸ್ಟ್ ಇಕ್ವೇಷನ್, ಇದು ಸೆಕೆಂಡ್ ಇಕ್ವೇಷನ್. ಇದರೊಳಗೆ ನಾನೇನು ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ. ಅಂದರೆ ಇದನ್ನು ಇವೆರಡು ನನಗೆ ಎಫ್ ಮತ್ತು ಸಿ ಹುಡ್ಕೋದಿದೆ. 8f = 0, 8f = 0, f = 0. ಸೊ ಸಿ = ಏನಾಗುತ್ತೆ, 4 ಆಗುತ್ತೆ, -4. ಸೊ ನೋಡಿ ಇಕ್ವೇಷನ್ ಏನಾಗುತ್ತೆ, x² + y² + 2gx + 0 ಆಗುತ್ತೆ, ಯಾಕಂದರೆ ಎಫ್ ಇನ್ ವ್ಯಾಲ್ಯೂ 0 ಆಗಿದೆ. -4 = 0. ಇದರೊಳಗೆ ನೋಡಿ ಮಕ್ಕಳೇ, ಈಗ ಒಂದು ಇಕ್ವೇಷನ್ ಕೊಟ್ಟ ನಂತರ ಅದನ್ನು ಫಸ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಸಲ ಮಾಡಬೇಕಂತ ಹೇಳಿದರೆ, ಇದು ನೋಡಿ ಜಿ ಇದೆ, ಜಿ ಇಸ್ ಅ ಪ್ಯಾರಾಮೀಟರ್ ಅಂದರೆ ಒಂದು ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟನ್ನು ಎಲಿಮಿನೇಟ್ ಮಾಡಬೇಕು, ಪ್ಯಾರಾಮೀಟರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಹೇಳಿ ನೀವು ಸೆಕೆಂಡ್ PUCಯಲ್ಲಿ ಕಲ್ತಿರ್ಬೋದು ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ. ಇದಾಗುತ್ತೆ 2x + 2y + 2g. ಇದು ಡಿಫ್ರೆನ್ಸಿಯೇಷನ್ 0, ಸೊ ಇದು 0 = 2 ಕ್ಯಾನ್ಸಲ್ ಆಗುತ್ತೆ. x + y = g -g. ಸೊ -g ಏನು ಮಾಡ್ತೀನಿ, ಇದು = ಇದನ್ನು ವಿತ್ ರೆಸ್ಪೆಕ್ಟ್ ಟು y ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಲ್ಲ, dy/dx ಬರುತ್ತೆ. dy/dx. ಸೊ ಈ g ವ್ಯಾಲ್ಯೂನ ನಾನು ಫಸ್ಟ್ ಇಕ್ವೇಷನ್ ಮಾಡಿದ್ದೆ ಅಲ್ಲ, x² + y² + 2gx + 2fx + c = 0 ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇದ್ರ ವ್ಯಾಲ್ಯೂ ಕಂಟಿನ್ಯೂ 0 ಇದೆ, ಮತ್ತು ಇದ್ರ ವ್ಯಾಲ್ಯೂ -4 ಬರುತ್ತೆ. x² + y² + 2 ಇದಾಗುತ್ತೆ -x + y dy/dx -4. ಸಿ ವ್ಯಾಲ್ಯೂ -4 ಇದೆ, = 0. ಈಗೇನು ಮಾಡಿ, ಇಲ್ಲಿ ಒಂದು x ಇದೆ, ಸೊ ಇಲ್ಲೊಂದು x ಬರುತ್ತೆ. ಸಾರಿ, x² + y² ಪ್ಲಸ್ ಇದ್ರೊಳಗೆ ಮಲ್ಟಿಪ್ಲೈ ಆದ ನಂತರ 2x², ಇದು -1 ಇದೆ, ಸೊ -2 ಬರುತ್ತೆ. ಸೊ ಈ ಮೈನಸ್ ಸೈನ್ ನಾವು ಹೊರಗೆ ತೊಗೊತಿದ್ದೇನೆ, ಮೈನಸ್ +2xy dy/dx -4. ಸೊ ಇದು ಮತ್ತು ಇದೆ ನೋಡಿ, x² - x² + y² -2xy dy/dx -4. ಸೊ ಇದಾಗುತ್ತೆ -x² + y² -2xy dy/dx -4 = 0. ಸೊ ಇದಿದೆ ಡಿಫ್ರೆನ್ಷಿಯಲ್ ಇಕ್ವೇಷನ್. ಎಲ್ಲಾದರೂ ಆಪ್ಷನಲ್ಲಿ ನಿಮಗೆ KCTಯಲ್ಲಿ ಕಂಡ್ರೆ ಫಸ್ಟಿಗೆ ನೋಡಿ ನೀವು ಇಕ್ವೇಷನ್ ಮಾಡಬೇಕಾಗುತ್ತೆ, ಒಂದು ಇಕ್ವೇಷನ್ ಸಿಗುತ್ತೆ. ಆಮೇಲೆ ಅದರೊಳಗೆ ಒಂದು ಪ್ಯಾರಾಮೀಟರ್ ಇರುತ್ತೆ, ಪ್ಯಾರಾಮೀಟರ್ =α ಅಂತಿದೆ. ಆಲ್ಫಾ ಅಂತ ಹೇಳಿದರೆ ಅದನ್ನು ಆಲ್ಫಾ ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಸೊ ಡಿಫ್ರೆನ್ಷಿಯೇಟ್ ಆದಮೇಲೆ ನಿಮಗೆ ಇನ್ನೊಂದು ಇಕ್ವೇಷನ್ ಸಿಗುತ್ತೆ. ಓಕೆ, ಆ ಇಕ್ವೇಷನ್ ನಂತರ ನೀವು ಆಲ್ಫಾ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ನಿಮಗೆ ಎಷ್ಟು ಇಕ್ವೇಷನ್ ಸಿಗುತ್ತೆ, α + 1. ಯಾಕೆಂದರೆ ಒಂದು ಇಕ್ವೇಷನ್ ಇದಿರುತ್ತೆ, ಮತ್ತು ಡಿಫ್ರೆನ್ಷಿಯೇಟ್ ಎಷ್ಟು ಸಲ ಮಾಡ್ತೀರಾ, ಒಂದು ಇಕ್ವೇಷನ್ ಇದಿದೆ ಅನ್ನಿಸ್ಕೊರಿ, ಅದರೊಳಗೆ 2 ಪ್ಯಾರಾಮೀಟರ್ ಇದೆ,
ಆಲ್ಫಾ ಈಕ್ವಲ್ಸ್ ಟು 2 ಇದೆ. ಆವಾಗ 2 ಅಂತ ಹೇಳಿದರೆ ಹೆಂಗಂದರೆ ಎಕ್ಸ್ ಮತ್ತು ವೈ ಬಿಟ್ಟು ಬೇರೆದು ಯಾವುದಾದ್ರೂ ವೇರಿಯೇಬಲ್ ಇದ್ದರೆ ಅದು ಪ್ಯಾರಾಮೀಟ್ರನ್ನೇ. ಇದು 11th ಸ್ಟ್ಯಾಂಡರ್ಡ್ನಲ್ಲಿ 3 ಪ್ಯಾರಾಮೀಟರ್ ಇದ್ದಾವೆ. ಇದೊಂದು ಪ್ಯಾರಾಮೀಟರ್ ನಾನು ಎಲಿಮಿನೇಟ್ ಮಾಡಿದ್ದೇನೆ ಅದರೊಳಗೆ 0,2 ಮತ್ತು 0,-2 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ. ಸೊ ಇದನ್ನು ನೋಡಿ, ಇದು ಒಂದು ಇಕ್ವೇಷನ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ ಇಕ್ವೇಷನ್. ಆಮೇಲೆ ನಿಮಗೆ ಆಲ್ಫಾ ಪ್ಲಸ್ 1 ಇಕ್ವೇಷನ್ ಸಿಗುತ್ತೆ. ಇದರೊಳಗೆ ಏನು ಮಾಡಬೇಕು, ಆಲ್ಫಾನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಎಲಿಮಿನೇಟ್ ಅಂದರೆ ತೆಗೆದು ಹಾಕಬೇಕಾಗುತ್ತೆ. ಈಗ ನಾ ಜಿನ ಹೇಗೆ ತೆಗೆದು ಹಾಕಿದೆ ಹಾಗೆ ಎಲಿಮಿನೇಟ್ ಮಾಡಿದ ನಂತರ ನಿಮ್ಗೆ ಏನಾದರೂ ಒಂದು ಇಕ್ವೇಷನ್ ಸಿಗುತ್ತೆ. ಅದೇ ಇಕ್ವೇಷನ್ ನಿಮಗೆ ಫೈನಲ್ ಇಕ್ವೇಷನ್ ಆಗುತ್ತೆ. ಸೊ ಅದರೊಳಗೆ ಆರ್ಡರ್ ಯಾವ್ದು ಹೈಯೆಸ್ಟ್ ಇರುತ್ತೆ ಅದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್.